ಯಾರು? ಅವಳು ಮದುವೆ ಮನೇಲಿ ಯಾರನ್ನ ಯಾಮಾರಿಸಿ ದುಡ್ಡು ಮಾಡಬೇಕು ಅಂತ ಯೋಚನೆ ಮಾಡ್ತಿರ್ತಾಳೆ ಹೊರತು ನನಗೆ ಅವಮಾನ ಆಗಿದ್ದರಿಂದ ಕುತ್ಕೊಂಡು ಅಳ್ತಿರೋದಿಲ್ಲ. ನೀವು ಆರಾಮಾಗಿ. ಇದಕ್ಕೆ ಕಣೆ, ಇದಕ್ಕೆ ನಾನು ಹೇಳಿದ್ದು ಒಡವೆನೆಲ್ಲ ಹಿಂಗೆ ಪ್ರದರ್ಶನಕ್ಕೆ ಇಡಬೇಡ, ತೆಗೆದು ಒಳಗಡೆ ಇಡು ಅಂತ. ನೀನ್ ನನ್ನ ಮಾತಲ್ಲಿ ಕೇಳ್ತೀಯ? ಸಾಕು ಸುಮ್ಮನಿರಮ್ಮ. ಊರಿಗೆಲ್ಲ ಉಪದೇಶ ಮಾಡ್ತೀಯಾ, ಆದ್ರೆ ನೀನ್ ಮಾತ್ರ ಸರಿಯಾಗಿ ನಡ್ಕೊಳ್ಳೋದಿಲ್ಲ. ನನ್ನ ಯಾಕೆ ರೇಗ್ತೀಯಾ? ನಾನೇನೆ ಮಾಡಿದೆ ನಿಂಗೆ? ನೀನ್ ರೇಗ್ತಿರೋದಕ್ಕೆ ನಾನ್ ರೇಗ್ತಿರೋದು. ನನಗ್ ಮಾತ್ರ ಒಡವೆಗಳನ್ನ ತೆಗೆದು ಒಳಗಿಡು ಅಂತ ಹೇಳ್ತೀಯಾ. ನೀನು ಕಾಸಿನ ಸರನೆ ಬೀಳ್ಸ್ಕೊಂಡ್ ಬಂದಿದ್ಯಲ್ಲ. ಅಯ್ಯೋ ಮಂಕೆ, ಅದು ಬೀಳಿಸ್ಕೊಂಡು ಬಂದಿದ್ದಲ್ಲ, ನಾನಾಗೆ ಬೇಕಂತ ಬಿಟ್ಟು ಬಂದಿದ್ದು. ಬೇಕಂತ ಬಿಟ್ಟು ಬಂದ್ಯಾ? ಯಾಕೆ? ಇನ್ಯಾತಕ್ಕೆ? ಬೀಗರ ಗುಣನ ಚೆಕ್ ಮಾಡೋಕ್ಕೆ. ಅವರು ಸರಾನ ವಾಪಸ್ ತಂದು ಕೊಟ್ಟಾಗಲೇ ಗೊತ್ತಾಯ್ತು ಅವರು ಒಳ್ಳೆ ಬೀಗರು ಅಂತ. ಅಮ್ಮ, ನೀನ್ ಮಾಡೋದು ಒಂದಲ್ಲ ಎರಡಲ್ಲ. ನೀನ್ ಮಾಡೋ ಕೆಲಸಗಳಿಂದ ನಾವು ಅನುಭವಿಸ್ಬೇಕು. ಸಾಕು ಸುಮ್ಮನಿರೆ, ನಿನಗಿದೆಲ್ಲ ಅರ್ಥ ಆಗಲ್ಲ. ಸಣ್ಣ ಸಣ್ಣ ಪರೀಕ್ಷೆಯಿಂದಾನೇ ದೊಡ್ಡ ದೊಡ್ಡ ರಿಸಲ್ಟ್ ಬರೋದು. ಮೈ ಗಾಡ್, ಅದೇನ್ ಮಾತಾಡ್ತೀಯೋ ನಿನ್ಗೆ ಅರ್ಥ ಆಗ್ಬೇಕು. ಯಾರನ್ನೋ ಪರೀಕ್ಷೆ ಮಾಡೋಕ್ಕೋಸ್ಕರ ಅಷ್ಟು ಬೆಲೆ ಬಾಳೋ ಕಾಸಿನ ಸರನ ಬೀಳ್ಸ್ಕೊಂಡ್ ಬರ್ತಾರಾ? ಬೇರೆ ಯಾರಾದ್ರೂ ಎತ್ಕೊಂಡು ಹೋಗಿದ್ರೆ? ನನ್ನೇನು ಅಷ್ಟು ದಡ್ಡಿ ಅಂದ್ಕೊಂಡೇನೆ. ಒರಿಜಿನಲ್ ಕಾಸಿನ ಸರ ಲಾಕರಲ್ಲಿ ಸೇಫ್ ಆಗಿದೆ. ಇಲ್ಲಿ ನೋಡು, ಇದು ರೋಡ್ ಗೋಲ್ಡು. ಕಂದ, ಅಲ್ಲಿ ನೆಂಟ್ರು ಕೂತಿದ್ದಾರೆ ನೋಡು, ಅವ್ರಿಗೆ ಕಾಫಿ ಕೊಟ್ಟು ಬಂದ್ಬಿಡ್ತೀನ. ಸರಿ ಕೊಡಿ ದೊಡ್ಡಮ್ಮ. ನಿಧಾನಕ್ಕೆ ಹೋಗು. ನೀ ಬಾ ನನ್ನ ಜೊತೆ. ತಗೊಳ್ಳಿ ಆಂಟಿ. ಥ್ಯಾಂಕ್ ಯು. ತಗೊಳ್ಳಿ ಆಂಟಿ. ಏನಮ್ಮ, ಅಮೂಲ್ಯ ಅಲ್ವಾ ನನ್ನ ಹೆಸರು? ಹೌದು ಆಂಟಿ. ಮದುವೆ ಮನೆಗೆ ಬಂದಿದೀಯಾ? ಒಂದೆರಡಲ್ಲೇ ಚೈನ್ ಹಾಕೊಂಬರೋದಲ್ವಾ? ಅಲ್ಲಿ ನಿಮ್ಮಮ್ಮ ನಮ್ಮ ಹೆಣ್ಮಕ್ಳಿಗೆ ಒಳ್ಳೆ ಸಂಬಂಧ ಇದ್ರೆ ನೋಡಿ ಅಂತ ಹೇಳ್ತಾರೆ. ಮದುವೆ ಮನೆಗೆ ಹೀಗೆ ಬೋಳ್ ಬೋಳಾಗಿ ಕರ್ಕೊಬಂದ್ರೆ ಯಾರಿಗೆ ತಾನೇ ಇಷ್ಟ ಆಗುತ್ತೆ? ನಾನೀಗ ಹೇಳ್ದೆ ಅಂತ ತಪ್ಪು ತಿಳ್ಕೊಬೇಡ. ಇವತ್ತಿನ ಕಾಲನೇ ಹೀಗೆ, ಕಾಲಕ್ಕೆ ತಕ್ಕಾಗಿರ್ಬೇಕಲ್ವಾ? ಅಮ್ಮು, ಬಾಪುಟ ಇಲ್ಲಿ ಬಾ. ಏನ್ ದೊಡ್ಡಮ್ಮ ಕರೆದಿದ್ದು? ನೀನು ಕೂತ್ಕೋ, ಹೇಳ್ತೀನಿ. ಇನ್ನೇನಾದ್ರೂ ಕೆಲಸ ಆಯ್ತಾ? ಅಕ್ಕನ ಕರೀಲಾ? ಅಲ್ವೇ, ಅದೆಷ್ಟು ಅಂತ ಕೆಲಸ ಮಾಡ್ತೀರಿ? ಬಂದಾಗಿನಿಂದ ಒಂದೇ ಸಮನೆ ಹುಡುಕಿ ಕೆಲಸ ಮಾಡ್ತಾನೆ ಇದ್ದೀರಿ. ಕೂತ್ಕೋ, ಒಂದು ನಿಮಿಷ ಬಂದೆ. ತಗೋ, ಹಾಕು. ನೆಕ್ಲೆಸ್ಸಾ? ಯಾಕೆ ದೊಡ್ಡಮ್ಮ? ಯಾಕೆ ಏನು ಅಂತೆಲ್ಲ ಕೇಳಬಾರ್ದು, ಸುಮ್ಮನೆ ಹಾಕು. ಬೇಡ ದೊಡ್ಡಮ್ಮ. ನೋಡು, ನೀನು ಬೇಡ ಅಂದರೆ ನಂಗೆ ಬೇಜಾರಾಗುತ್ತೆ. ಸುಮ್ಮನೆ ಹಾಕೋ. ಅದು ಹಾಗಲ್ಲ ದೊಡ್ಡಮ್ಮ. ಹಾಗೂ ಅಲ್ಲ ಹೀಗೂ ಅಲ್ಲ, ಸುಮ್ಮನೆ ಹಾಕೋ ಅಂದರೆ ಹಾಕ್ಕೋಬೇಕು ಅಷ್ಟೇ. ನೋಡು, ಈ ನೆಕ್ಲೆಸ್ಸು ನಿನ್ಗೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಥ್ಯಾಂಕ್ಸ್ ದೊಡ್ಡಮ್ಮ. ಸರಿ, ಬರಲಿ. ಅಮ್ಮ, ಏನೇ? ನಾನ್ ನಿನ್ ಮಗ್ಳ ಅಲ್ಲ, ಅವ್ರು ನಿನ್ ಮಕ್ಳ. ಸ್ಪೆಷಲಿ ಅಮೂಲ್ಯ. ಯಾಕೆ? ಏನಾಯ್ತೀಗ? ನೀನ್ ಮಾಡ್ತಿರೋದನ್ನ ನೋಡಿದ್ರೆ ನನಗೆ ಡೌಟ್ ಬರ್ತಾ ಇದೆ. ಅಲ್ಲ, ಅಮೂಲ್ಯನ ಮೇಲೆ ನಿಂಗೆ ಯಾಕೆ ಅಷ್ಟೊಂದು ಲವ್? ಇದೊಳ್ಳೆ ಕತೆ ಆಯ್ತಲ್ಲ.
ನಿನ್ನ ಚಿಕ್ಕಮ್ಮ ನಿನ್ನನ್ನು ಪ್ರೀತಿ ಮಾಡಲ್ವಾ? ಹಾಗೆ ನಾನು ಅವರನ್ನು ಪ್ರೀತಿ ಮಾಡ್ತೀನಪ್ಪ. ಅವರು ನನ್ನ ಮಕ್ಕಳಿದ್ದಂಗೆನೇ ಅಲ್ವಾ? ಅದೆಲ್ಲ ನನಗೆ ಗೊತ್ತಿಲ್ಲ ಅಮ್ಮ. ನೀನ್ ಮಾಡ್ತಾ ಇರೋದು ನನಗೆ ಸ್ವಲ್ಪನೂ ಇಷ್ಟ ಆಗ್ತಾ ಇಲ್ಲ. ನನ್ನ ನೆಕ್ಲೆಸ್ನ ಅವಳು ಕೊಡೋದೇನಿತ್ತು? ಓ, ಇದಕ್ಕ ನೀನು ಕೋಪ ಮಾಡ್ಕೊಂಡಿರೋದು? ನೋಡು ಸಾರಿಕಾ, ಬಾವಿಯಿಂದ ಒಂದು ಬಿಂದಿಗೆ ನೀರು ಎತ್ಕೊಂಡ್ರೆ ಬಾವಿ ನೀರೇನು ಖಾಲಿ ಆಗಲ್ಲ. ಇಷ್ಟಕ್ಕೂ ನಿನಗೆ ಕಮ್ಮಿ ಮಾಡೇನು ನಾನು ಅವಳಿಗೆ ಕೊಟ್ಟಿಲ್ವಲ್ಲ? ಅದು ಅಪ್ಪ ಲಾಸ್ಟ್ ಇಯರ್ ನನ್ನ ಬರ್ಡೇ ಕೊಡ್ಸಿರೋದು. ನೀನ್ ಈ ತರ ಮಾಡಿದ್ರೆ ನಂಗೆ ಹರ್ಟ್ ಆಗುತ್ತೆ. ನಿನಗೆ ಹಾಗೇನಾದರೂ ಹರ್ಟ್ ಆಗುತ್ತೆ ಅಂದರೆ ಅದು ನಿಂದೇನೆ ತಪ್ಪು. ಅವಳು ನಿನ್ನ ಅಕ್ಕನೇ ಅಲ್ವೇನೆ? ಅವಳ ಕತ್ತಲ್ಲಿ ಒಂದು ಒಡವೆನೂ ಇರಲಿಲ್ಲ. ಹೆಂಗಸರು ಏನೇನೋ ಮಾತಾಡ್ಕೊತಾ ಇದ್ರು, ಅದಕ್ಕೆ ಕೊಟ್ಟೆ. ಮದುವೆ ಮುಗಿತಿದ್ದಂಗೆನೆ ವಾಪಸ್ ಕೊಡ್ತಾಳೆ. ಯಾಕಿಷ್ಟು ಸಣ್ಣ ವಿಷಯನ ದೊಡ್ಡದು ಮಾಡ್ತಾ ಇದೀಯಾ? ತಗೊಳ್ಳೋ ತಾಕತ್ತಿಲ್ಲ, ಅದಕ್ಕೆ ಕತ್ ಖಾಲಿ ಇದೆ. ಅವ್ರ ಸ್ಟೇಟಸ್ ಏನು, ನಮ್ ಸ್ಟೇಟಸ್ ಏನು? ನೆರಳು ಕಂಡ್ರು ನನಗಾಗಲ್ಲ. ಇನ್ಮೇಲಿಂದ ನೀನು ಅವ್ರಿಗೇನು ಕೊಡಬಾರ್ದು ಅಷ್ಟೇ. ನಿನ್ನ ಅಣ್ಣನ ಮದುವೆನ ತನ್ನ ಸ್ವಂತ ಅಣ್ಣನ ಮದುವೆ ಅನ್ಕೊಂಡು ಏನ್ ಕೆಲಸ ಇದೆ ಅಂತ ಹುಡುಕಿ ಹುಡುಕಿ ಮಾಡ್ತಿದಾರ ಆ ಹೆಣ್ಮಕ್ಳು. ಅಂಥ ಒಳ್ಳೆ ಹುಡುಗಿರ ಮೇಲೆ ಯಾಕೆ ನಿನ್ಗೆ ಅಷ್ಟು ಅಸೂಯೆ? ಅದು ಅಸೂಯೆ ಅಲ್ಲ, ಅಸಹ್ಯ. ಅವ್ರಂದ್ರೇನೆ ಇರಿಟೇಷನ್ ನನಗೆ. ನೋಡು, ಇನ್ನು ನಿನ್ನ ಬಾಯಲ್ಲಿ ಒಂದೇ ಒಂದು ಮಾತು ಬಂದ್ರೂ ಮತ್ತೊಂದು ಬೀಳುತ್ತೆ. ಜನ ತಾವು ಚಂದ್ರನೇ ಆದ್ರೂ ನಕ್ಷತ್ರ ನೋಡಿ ಅಸೂಯೆ ಪಟ್ಕೋತಾರಂತೆ. ಆ ಗುಂಪಲ್ಲಿ ನೀನು ಒಬ್ಳಾಗ್ಬೇಡ. ಮದುವೆ ಮುಗಿಯೋವರೆಗೂ ಸೈಲೆಂಟ್ ಆಗಿದ್ಬಿಡು. ಏನ್ರೇ ಇದು? ಗೋಡೆಗೆ ಸುಣ್ಣ ಬೆಳೆದಂಗೆ ಕೈ ಕಾಲ್ಗೆ ಬೆಳ್ಕೋತಾ ಇದ್ದೀರಾ? ಲಕ್ಷಣವಾಗಿ ಮೆಹಂದಿ ಹಚ್ಕೋಬಾರ್ದಾ? ಅಮ್ಮ, ಇದು ಕ್ರಿಸ್ತ ಶಕ 1900ನೇ ಇಸ್ವಿ ಅಲ್ಲ, 2019. ಕಾಲ ಬದಲಾಗಿದೆಮ್ಮ. ಕಾಲ ಬದಲಾಯಿತು ಅಂತ ಎಲ್ಲ ಬದಲಾಗಲ್ಲ. ಕೆಲವೊಂದ್ಸಲ ಶಾಸ್ತ್ರ ಸಂಪ್ರದಾಯದಂತೆ ನಡೆದ್ರೇನೆ ಚೆನ್ನ. ಮೊದಲಿಂದಾನು ನಾವು ದೇವರಿಗೆ ಕರ್ಪೂರದಾರ್ತಿನೇ ಮಾಡ್ತಾ ಬರ್ತಾ ಇದ್ದೀವಿ. ಕಾಲ ಬದಲಾಯಿತು ಅಂತ ಟಾರ್ಚ್ ಹಿಡಿಯೋಕ್ಕಾಗತ್ತಾ? ಹೋಗಿ ಹೋಗಿ ನಿನಗೆ ಹೇಳ್ತೀನಲ್ಲ. ಅಯ್ಯೋ, ಟಿವಿಲಿ ತೋರಿಸಿದ್ದನ್ನೆಲ್ಲ ಮಾಡಬೇಕು ಅನ್ನೋ ಹುಚ್ಚು ಬಂದಿರೋದ್ರಿಂದಲೇ ಹೀಗೆಲ್ಲ ಆಗ್ತಿರೋದು. ಏನು ಅವಸ್ಥೆನೋ ನಿಮ್ದು. ಏನು ಆಗ್ಲೇ FM ಆನ್ ಆಗೋಗಿದೆ? ಇವಳೊಬ್ಳು ಯಾರಿಗೆ ನೀನು FM ಅಂದಿದ್ದು? ನನಗೆ ತಾನೆ. ಹಬ್ಬ, ಈಗ್ಲಾದ್ರೂ ಗೊತ್ತಾಯ್ತಲ್ಲ, ಒಳ್ಳೇದು. ಕಟ್ಬಿಡ್ತೀನಿ ನೋಡ್ ಕೋತಿ. ಏನೇ ಇದು? ನೀನ್ ಸುಮ್ಮನೆ ಇರು. ಏನೇ ಇದೆಲ್ಲ? ದೊಡ್ಡಮ್ಮ ಕೊಟ್ರಕ್ಕ. ಅಕ್ಕ, ಇದು ನಿಂಗೆ ಸಖತ್ತ ಕಾಣಿಸ್ತಿದೆ. ಈಗೊಂದು ಅಲ್ಟಿಮೇಟ್ ಲುಕ್ ಬಂತು ನೋಡು. ಏನೇ ನೀನು ಎಲ್ಲ ಉಲ್ಟಾ ಪಲ್ಟಾ ಹೇಳ್ತೀಯ? ನೆಕ್ಲೆಸ್ ಇಂದ ಅಕ್ಕನ ಕಳೆ ಬಂದಿದ್ದಲ್ಲ, ಈ ಸುಂದ್ರಿ ಕತ್ತಿಗೆ ಬಂದ್ಮೇಲೆ ನೆಕ್ಲೆಸ್ಸಿಗೆ ಒಂದು ಕಳೆ ಬಂದಿದ್ದು. ಮೊದಲು ಮದ್ವೆ ಆಗ್ಬೇಕಾಗಿರೋದು ನೀನು. ಇದು ನಿನ್ ಕತ್ತಲಿದ್ದೇನೆ ಚಂದ ಅಲ್ವೇನಮ್ಮ? ನನ್ಗೇನು ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಈ ಕಣ್ ತುಂಬ್ಕೊಳ್ಳೋ ಅಂಥದ್ದು ಏನಾಯ್ತಮ್ಮ? ನಾವು ದಿನ ನಮ್ಮ ಸುತ್ತಮುತ್ತ ನಡೆಯೋದನ್ನ ನೋಡ್ತಾ ಇರ್ತೀವಿ. ಅಕ್ಕ ತಂಗಿರು ನಾನು ಇದ್ಕೊಡಲ್ಲ, ನನಗಿದು ಬೇಕು, ನೀನು ಇದನ್ನ ಇಟ್ಕೊಳ್ಳ ಅಂತ ಜಗಳ ಆಡ್ಕೋತಾ ಇರ್ತಾರೆ. ಆದರೆ ನೀವುಗಳು ಒಬ್ರಿಗೊಬ್ರು ಹಾಕ್ತಾ ಇಷ್ಟು ಅನ್ಯೋನ್ಯವಾಗಿರೋದನ್ನು ನೋಡಿದ್ರೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ನಿಮ್ಮಂಥ ಮಕ್ಕಳನ್ನ ಪಡೆಯೋಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೀನಿ. ತಗೊಳಪ್ಪ, ಸ್ಟೇಷನ್ ಅಲ್ಲಾಗೆ ಓಲ್ಡ್ ಬ್ಲ್ಯಾಕ್ ಅಂಡ್ ವೈಟ್ ಸಾಂಗ್ ಶುರು ಆಗೋಯ್ತು. ಹಾಕ್ತೀನಿ ನೋಡು. ಸುಮ್ಮನೆ ಇರ್ಬೇಕಾಗಿರೋದು ನಾನಲ್ಲ, ನೀನು. ನೀನ್ ಬಾಯಿ ಸುಮ್ಮನೆ ಇರ್ಬೇಕು ಅಂತಂದ್ರೆ ಅದಕ್ಕೆ ಏನಾದ್ರು ಒಂದು ಕೆಲಸ ಕೊಡ್ಬೇಕಲ್ಲ. ಸ್ವೀಟ್ ಬಾಕ್ಸ್ ಅಲ್ಲೇ ನಮ್ಮನೆ ಮದ್ವೆಗೆ ಬಂದು ನನಗೆ ಹಿಂಸೆ ಆಗೋ ತರ ಮಾಡಿ
ನೀವು ಮಾತ್ರ ಸಂತೋಷವಾಗಿದ್ದೀರಾ? ನಿಮ್ ಮದುವೆ ಮುಗಿಯೋದೊಳಗಡೆ ನಿಮ್ ನೆಮ್ಮದಿ ಹಾಳಾಗೋ ತರ ಮಾಡಿಲ್ಲ ಅಂದ್ರೆ ನನ್ ಸಾರಿಕಾನೇ ಅಲ್ಲ. ವಿಕ್ರಾಂತ್, ಹಲೋ ವಿಕ್ರಾಂತ್, ಏನು ಯೋಚನೆ ಮಾಡ್ತಾ ಇದೀಯಾ? ಪ್ರೇಮಿಗಳಿಗೆ ನಮ್ಮ ಸಮಾಜದಲ್ಲಿ ಯಾವಾಗಲೂ 108 ವಿಜ್ಞಾನಪ್ಪ. ನಮಸ್ತೆ ಮಾವ, ವ್ಯವಸ್ಥೆ ಎಲ್ಲ ಓಕೆನಾ? ಏನು ಪ್ರಾಬ್ಲಮ್ ಇಲ್ಲ ತಾನೆ? ತೊಂದರೆ ಏನೂ ಇಲ್ಲಪ್ಪ, ಎಲ್ಲ ಫಸ್ಟ್ ಕ್ಲಾಸ್ ಅರೇಂಜ್ಮೆಂಟ್. ನಾನು ನಿಂತ ಮಾತಾಡೋಕ್ಕೆ ಆಗಲಿಲ್ಲ ಅಂದಾಗೆ ನೀವು ಡಿಗ್ರಿ ಎಲ್ಲಿ ಮಾಡಿದ್ದು? GIT ಏನಿಲ್ಲ ಮಾವ. ಓ ಸಿ, ನನ್ನ ಮಗಳು 10th ಟಾಪರಪ್ಪ. ಅವಳು GITಲೇ ಮಾಡಬೇಕು ಅಂತಿದ್ಲು. ಸೂಪರ್ ಮಾವ. ಅದ್ರ ಏನು ಮಾಡೋದು, ಸೆಕೆಂಡ್ PUC ಹೆಲ್ತ್ ಅಪ್ಸೆಟ್ ಆಗಿಬಿಟ್ಟು ಫೇಲ್ ಆಗಿಬಿಟ್ಲು. ಸೂಪರ್ ಮಾವ. ಏನಪ್ಪ ಇದು ಫೇಲ್ ಆದ್ಮೇಲೆ ಸೂಪರ್ ಅಂತಿದ್ಯಾ? ಡೌಟೇ ಇಲ್ಲ ಮಾವ, ಸೂಪರೇ. ಹಲೋ ವಿಕ್ರಾಂತ್, ನಿಮ್ ಗಮನ ಎಲ್ಲೋ ಬೇರೆ ಕಡೆ ಇರೋ ತರ ಇದೆ. ಅಪ್ಪ ಹೇಳಿದ್ ಕೇಳಿಸ್ಲಿಲ್ವಾ? ಅದು ಕೇಳಿಸ್ತು, ಕೇಳಿಸ್ಲಿಲ್ಲ. ಒಂದೇ ನಿಮಿಷ ಬಂದೆ, ಒಂದೇ ನಿಮಿಷ. ಎಲ್ಲಂದ್ರೆ ಬಿಸಾಕಿದ್ದಾರೆ. ಯಾರಿಗಾದ್ರೂ ಚುಚ್ಕೊಂಡ್ರೆ? ನಾನು ಹುಡುಗಿರ ಹತ್ರ ಮಾತಾಡಲ್ಲ. ಇದನ್ನ ತಗೊಂಡೋಗಿ ಅಲ್ಲಿ ಕೊಡ್ತೀಯಾ? ನಾನು ಕೊಡಲ್ಲ. ಏ ನಿಂತ್ಕೊಳ್ಳೋ ಬಾ. ಓಯ್, ಎಷ್ಟು ಅವಾಯ್ಡ್ ಮಾಡಿದ್ರು ಕೊನೆಗೆ ಹೋಗಿ ಹೆಣ್ಮಕ್ಳ ಹತ್ರ ತಗ್ಲಾಕೋತೀನಿ. ಹಲೋ, ಇದು ನಿಮ್ದು ಅನ್ಸುತ್ತೆ. ಬಿದ್ದೋಗಿತ್ತು, ತಗೊಳ್ಳಿ. ಸಾರಿ ಕೇಳಕ್ ಬಂದ್ರೆ ಡೈರೆಕ್ಟ್ ಆಗಿ ಕೇಳ್ಬೇಕು, ಈಗೆಲ್ಲ ನೆಪ ಹುಡುಕ್ಬಾರ್ದು. ತೊಳಕತ್ತಾಯ್ತಲ್ಲ ಶಿವ, ಹೋಗಿ ಹೋಗಿ ಈ ಹುಡುಗಿ ಹತ್ರ ತಗ್ಲಾಕೋತೀನಲ್ಲ ಯಾವಾಗ್ಲೂ. ಸಾರಿ ಕೇಳೋದ್ರಿಂದ ಆಗಿರೋ ಅವಮಾನ ಏನ್ ಹೋಗಲ್ಲ, ಆದ್ರೂ ಸಮಾಧಾನ ಆಗುತ್ತೆ. ಹೇಳಿ ಪರವಾಗಿಲ್ಲ, ಕೇಳಿಸ್ಕೊತೀನಿ. ಏನ್ ಹೇಳ್ತಿದ್ಯಾ? ಆಯ್ತು ಕೇಳಿ ಪರವಾಗಿಲ್ಲ. ಏನನ್ನ? ನೀವ್ ಕೇಳ್ಬೇಕು ಅನ್ಕೊಂಡಿರೋದ್ನ, ಸಾರಿನ. ಕನ್ಸ್ ಕಾಣೋದಕ್ಕೂ ಮಿತಿ ಬೇಡವಾ? ಸಾರಿ ಬೇರೆ ಕೇಳು ನಿನಗೆ. ಮತ್ತ್ಯಾಕ್ ನನ್ನ ಹುಡ್ಕೊಂಡ್ ಬಂದ್ರಿ? ಎಲ್ರು ಇದಾರೆ ಅಂತ ಹೆಸಿಟೇಟ್ ಮಾಡ್ಬೇಡಿ. ನೀವು ನನ್ಗೆ ಎಲ್ರ ಎದುರುನೇ ಅವಮಾನ ಮಾಡಿದ್ದು. ಎಕ್ಸ್ಕ್ಯೂಸ್ ಮೀ, ಸ್ವಲ್ಪ ನಿನ್ನ ಇಮ್ಯಾಜಿನೇಷನ್ಗೆ ಬ್ರೇಕ್ ಹಾಕ್ತೀಯಾ? ಇದು ನನ್ನ ಚಪ್ಪಲಿಗೆ ಸಿಕ್ಕಾಕುತ್ತು. ಆ ಹುಡುಗ ಇದನ್ನ ಆ ಹುಡುಗಿದು ಅಂತ ಹೇಳ್ದ. ನೀನು ಅಂತ ನನಗೆ ಗೊತ್ತಿರಲಿಲ್ಲ, ಅದಕ್ಕೆ ಕೊಟ್ಟು ಹೋಗೋಣ ಅಂತ ಬಂದೆ. ತಗೋ. ನಿನ್ನ ಫೋನು. ಶುಂಠಿ ಶಂಕರ, ನೀನ್ ಕೊಬ್ಬಿನ ಇಳ್ದಿಲ್ಲ ಅಲ್ವಾ? ನನ್ ಫೋನನ್ನ ಕೆಳಗ್ ಬಿಸಾಕ್ತೀಯ. ನೀನ್ ಕೊಬ್ಬನ್ ಹೇಗೆ ಇಳಿಸ್ತೀನಿ ನೋಡ್ತಾ ಇರು. ನಾವು ಅಂದ್ರೆ ಏನ್ ತಮಾಷೆನಾ? ಅಕ್ಕ, ನಾವ್ಯಾಕೆ ಇಷ್ಟೊತ್ತಲ್ಲಿ ಬಳೆ ತಗೊಳಕ್ ಬಂದಿದ್ದೀವಿ? ಹಬ್ಬ ಹರಿದಿನ ಮದ್ವೆ ಫಂಕ್ಷನ್ಗಳಲ್ಲಿ ಈ ತರ ಕೈಲಾಗಿದ್ದನ್ನ ತಂದ್ಕೊಡೋದು ತವ್ರ ಮನೆಯವ್ರ ಕರ್ತವ್ಯ. ಈಗ ದೊಡ್ಡಮ್ಮಂಗೆ ತವ್ರ ಮನೆಯವರು ಅಂತ ಇರೋದು ನಾವೇ ತಾನೇ, ಅದಕ್ಕೆ ಅಮ್ಮ ತರೋಕೆ ಹೇಳಿರ್ತಾರೆ. ಗೊತ್ತಾಯ್ತು ಗೊತ್ತಾಯ್ತು. ಅಕ್ಕ, ಈ ಬಳೆ ಚೆನ್ನಾಗಿದ್ಯಾ? ಹಾ, ಇದೊಂದ್ ಸೆಟ್ ಸೈಡಿಗಿಡು. ಇದೇ ಡಿಸೈನ್ ಅಲ್ಲಿ ಗ್ರೀನ್ ಕಲರ್ ಇದೆಯಾ ನೋಡು. ಹೊರಗಡೆ ಬಂದಿದ್ ನೋಡ್ದೆ, ಆದ್ರೆ ಈಗ ಅದೆಲ್ ಮಾಯ ಆಗ್ಬಿಟ್ರು. ಇದು ದೊಡ್ಡಮ್ಮಂಗೆ, ಇದು ನಮ್ ಕಡೆಯಿಂದ ಅತ್ಗೆಗೆ, ಇದು ಸಾರಿಕಾಗೆ. ಇನ್ನೊಂದ್ಸರಿ ಯೋಚನೆ ಮಾಡು, ಮತ್ತಾರನ್ನಾದ್ರೂ ಮರ್ತ್ವಾ? ಇಲ್ಲ ಇಲ್ಲ, ಲೆಕ್ಕ ಪಕ್ಕ ಇದೆ. ಎಷ್ಟಾಯ್ತು? ಎಲ್ಲ ಸೇರಿಸಿ 260. 260?
ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ, ಶುಭ ಕಾರ್ಯಕ್ಕೆ ತೊಗೊಂಡು ಹೋಗ್ತಾ ಇರೋದು. ಇಲ್ಲಮ್ಮ, ಇದರಲ್ಲೆಲ್ಲ ನಮ್ಗೇನು ಸಿಕ್ಕಲ್ಲ, ಚೌಕಾಸಿ ಮಾಡಕ್ ಹೋಗ್ಬೇಡಿ. ಸರಿ. ಏನ್ ಹೋಗ್ತಾ ಇದ್ಯಾಕ? ಬ್ಯಾಗಲ್ಲಿ ಪರ್ಸ್ ಇದೆ ಅನ್ಕೊಂಡೆ ಕಣೆ, ಆದ್ರೆ ಪರ್ಸೇ ತಂದಿಲ್ಲ. ಪರ್ಸ್ ತರೋದು ಮರ್ತ್ಬಿಟ್ಟಿದ್ದೀನಿ. ಒಂದು 10 ನಿಮಿಷ ಟೈಮ್ ಕೊಡಿ, ಹೋಗಿ ತಂದ್ಬಿಡ್ತೀನಿ. ನಾನು ಆಗ್ಲೇ ಕ್ಲೋಸ್ ಮಾಡ್ಕೊಂಡು ಹೊರಟಿದ್ದೆ, ನೀವು ಕೇಳಿದ್ರಿ ಅಂತ ಇನ್ನ ಇದ್ದೀನಿ. ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ, ತಗೊಳ್ಳದಿದ್ರೆ ತಗೊಳ್ಳಿಲ್ದೇ ಹೋಗ್ತಾ ಇರಿ. ಏನಕ್ಕ ನೀನು ಪರ್ಸ್ನೇ ಮರ್ತು ಬಂದಿದ್ಯಾ? ಈಗ ಯಾರು ಕೊಡ್ತಾರೆ? ನಾನು ಕೊಡ್ತೀನಿ. ಅದು ಇಲ್ಲೇ ಪಕ್ಕದ ಅಂಗಡಿಗೆ ಹೂವು ತಗೊಳಕ್ ಬಂದಿದೆ. ನಿಮ್ಮನ್ನ ನೋಡಿದ್ನಲ್ಲ, ಹಾಗೆ ಬಂದೆ. ಬಿಲ್ ಎಷ್ಟಾಯ್ತು? ನಾನು ಕೊಡ್ತೀನಿ. ಅಯ್ಯೋ ಏನು ಬೇಡ, ನೀವ್ಯಾಕೆ ಕೊಡ್ತೀರಾ? ಅಯ್ಯೋ ಏನ್ರಿ, ನಾವೆಲ್ಲ ಒಂದೇ ಫ್ಯಾಮಿಲಿ ತಾನೆ. ಒಂದೇ ಫ್ಯಾಮಿಲಿನ? ಅಂದ್ರೆ ನಮ್ಮನೆ ಹೆಣ್ಮಗಳನ್ನ ನಿಮ್ಮ ಅಣ್ಣಂಗೆ ಕೊಡ್ತಾ ಇದೀವಿ ಅಂದ್ಮೇಲೆ ನಾವೆಲ್ಲ ಒಂದೇ ಫ್ಯಾಮಿಲಿ ಅಂತ ಹೇಳಕ್ ಬಂದೆ. ನೀವೇನು ಸಂಕೋಚ ಪಡ್ಕೋಬೇಡಿ, ನಾನೇನ್ ದೊಡ್ಡ ಹೆಲ್ಪ್ ಮಾಡ್ತಾ ಇಲ್ಲ. ಆಯ್ತು, ಕೊಟ್ಟಿರಿ, ನಾವು ಆಮೇಲೆ ಕೊಡ್ತೀವಿ. ಇದು ಮಾತು ಅಂದ್ರೆ. ಎಷ್ಟಾಯ್ತು? 250. ಥ್ಯಾಂಕ್ಸ್. ಈ ಅನಾಸಿನ್ ಯಾಕಪ್ಪ ಇಲ್ಲಿ ಬರ್ತಿದ್ದಾಳೆ? ನೀವು ಆರ್ತಿ ಅಂತ ಕರ್ದಂಗಿತ್ತು. ಇಲ್ವಲ್ಲ. ಹೌದು, ಅವ್ರು ಕರಿತೀರಾ? ಅವ್ರನ್ನ ಯಾಕೆ ಕರಿಬೇಕು? ಅದ್ ನಿಮ್ಮ ಹತ್ರ ಹೇಳೋದಾಗಿದ್ರೆ ನಾನು ಹೇಳ್ತಿರ್ಲಿಲ್ವಾ? ಅವ್ರ ಹತ್ರನೇ ಹೇಳ್ಬೇಕು, ಅದಕ್ಕೆ. ನೀವು ಆರ್ತಿಗೇನೋ ಹೇಳ್ಬೇಕಾ? ಏನು? ಏನಿಲ್ಲ, ಸಣ್ಣ ವಿಷಯ ಅಷ್ಟೇ. ಸಣ್ಣ ವಿಷಯ ಆದ್ರೆ ಅದನ್ನ ನನ್ನ ಹತ್ರನೇ ಹೇಳ್ಬೋದಲ್ವಾ? ಅಲ್ಲ, ಅದ್ ಹಾಗಲ್ಲ. ಪರವಾಗಿಲ್ಲ, ಹೇಳಿ. ಅವಳು ನನ್ನ ಅಕ್ಕನೇ, ನಾನು ಹೇಳ್ತೀನಿ. ಮತ್ತೇನಿಲ್ಲ, ಬ್ಯಾಂಗಲ್ ಸ್ಟೋರ್ಗೆ ಅವ್ರು ಪರ್ಸ್ ತಂದಿರ್ಲಿಲ್ಲ, ಅದಕ್ಕೆ ನಾನೇ ಪೇ ಮಾಡಿದೆ. ಅದನ್ನ ಅವರು ವಾಪಸ್ ಕೊಡಕ್ ಬಂದ್ರು, ಅದಕ್ಕೆ ಅದನ್ನ ವಾಪಸ್ ಕೊಡೋದ್ ಬೇಡ ಅಂತ ಹೇಳ್ಬೇಕಿತ್ತು. ಇವ್ರಿಬ್ರು ಬ್ಯಾಂಗಲ್ ಸ್ಟೋರಿಗೆ ಒಟ್ಟಿಗೆ ಹೋಗಿದ್ರಾ? ಅವಳು ಇವನ ಹತ್ರ ಪೇ ಮಾಡಿಸಿದ್ಲಾ? ಹಲೋ, ಏನ್ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ, ಎಷ್ಟು ಪೇ ಮಾಡಿದ್ರಿ? ಜಸ್ಟ್ 260 ಅಷ್ಟೇ. ಅದನ್ನ ವಾಪಸ್ ಕೊಡೋದ್ ಬೇಡ ಅಂತ ಹೇಳ್ಬಿಡಿ. ಇನ್ಮೇಲೆ ನಾವೆಲ್ಲ ಒಂದೇ ಫ್ಯಾಮಿಲಿ ಅಲ್ವಾ? ಹಾ, ಹೇಳ್ತೀನಿ. ಡೋಂಟ್ ವರಿ, ನೀವು ಹೇಳಿದ್ದನ್ನೇ ಹೇಳ್ತೀನಿ. ಓಕೆ, ಥ್ಯಾಂಕ್ಸ್. ಏನೇ ಸಾರಿಕಾ ಇದು? ನಿನ್ ಹುಡುಗನ್ ಲವ್ಗೆ ನೀನೇ ಮೀಡಿಯೇಟರ್ ಆಗ್ಬಿಟ್ಟಿಯಲ್ಲೇ. ಇದೇ ವಿಷಯ ಇಟ್ಕೊಂಡು ಇಡೀ ಕುಟುಂಬನೇ ಬೀದಿಗೆ ತಂದು ನಿಲ್ಲಿಸ್ತೀನಿ, ನೋಡ್ತೀರಿ. ವಸಂತ ಮಾಸ ಬಂದಾಗ ಮಾವು ಚಿಗುರಲೇಬೇಕು, ಕೋಗಿಲೆ ಹಾಡಲೇಬೇಕು, ಮದುವೆಯಾಗಲೇಬೇಕು, ಮಂಗಳವಾದ್ಯ ಮೊಳಗಲೇಬೇಕು. ತನನ ತನನ ತನನ. ಏನ್ ಚಿಕ್ಕಮ್ಮ, ನೀವ್ಯಾಕೆ ಶೂ ಪಾಲಿಶ್ ಮಾಡ್ತಾ ಇದ್ದೀರಾ? ಇದು ನನ್ನ ಮಗಂದೇ ಅಲ್ವೇನಮ್ಮ? ಅವನು ರಿಸೆಪ್ಷನಲ್ಲಿ ಸಖತ್ತಾಗಿ ಮಿಂಚಬೇಕು ಅಂತ ಮತ್ತೆ ಶೂ ಪಾಲಿಶ್ ಮಾಡ್ತಿದ್ದೀನಿ. ಓ ಹಾಗಾ, ತಗೊಳ್ಳಿ. ನನ್ಗೆ ಯಾಕಮ್ಮ ದುಡ್ಡು ಕೊಡ್ತಿದ್ಯಾ? ಯಾಕೆ ಗೊತ್ತಾಗ್ಲಿಲ್ವಾ? ಶೂ ಪಾಲಿಶ್ ಮಾಡಿದಕ್ಕೆ.